ಓಂ ಶಾಂತಿ. ಸರ್ವ ಖಜಾನೆಗಳ ಮಾಲೀಕ ಪ್ರತಿಯೊಂದು ಮಗುವನ್ನು ಸರ್ವ ಖಜಾನೆಗಳ ಮಾಲೀಕನನ್ನಾಗಿ ಮಾಡಿದ್ದಾರೆ. ಪ್ರತಿಯೊಬ್ಬರು ಸ್ವಯಂವನ್ನು ಖಜಾನೆಗಳಿಂದ ಸಂಪನ್ನತೆಯ ಅನುಭವವನ್ನು ಮಾಡುತ್ತೀರಾ? ಎಲ್ಲದಕ್ಕಿಂತಲೂ ಶ್ರೇಷ್ಠ ಖಜಾನೆಯಾಗಿದೆ ಜ್ಞಾನದ ಖಜಾನೆ, ಶಕ್ತಿಗಳ ಖಜಾನೆ, ಗುಣಗಳ ಖಜಾನೆ, ಜೊತೆಯಲ್ಲಿ ತಂದೆ ಹಾಗೂ ಸರ್ವ ಬ್ರಾಹ್ಮಣ ಪರಿವಾರದಿಂದ ಆಶೀರ್ವಾದಗಳ ಖಜಾನೆ. ಸರ್ವ ಖಜಾನೆಗಳಿಂದ ಸಂಪನ್ನರಾಗಿರುವವರ ಚಿಹ್ನೆಯು ಸದಾ ಕಣ್ಣುಗಳಿಂದ, ಚೆಹರೆಯಿಂದ, ಚಲನೆಯಿಂದ ಖುಷಿ ಅನ್ಯರಿಗೂ ಸಹ ಅನುಭವವಾಗುತ್ತದೆ. ಇವು ಬ್ರಾಹ್ಮಣ ಆತ್ಮಗಳ ಶ್ವೇತ ವಸ್ತ್ರ ಎಲ್ಲರಿಗೂ ಎಷ್ಟೊಂದು ಭಿನ್ನ ಮತ್ತು ಪ್ರಿಯವೆನಿಸುತ್ತದೆ. ಸ್ವಚ್ಛತೆ, ಸರಳತೆ ಮತ್ತು ಪವಿತ್ರತೆಯ ಅನುಭವ ಮಾಡಿಸುತ್ತದೆ. ನಿಮ್ಮ ಖುಷಿ ಆಶ್ರಯ ಬಾಯಾರಿರುವ ಆತ್ಮಗಳಿಗೆ ಬಹಳ ಅತ್ಯವಶ್ಯಕತೆ ಇದೆ. ಈ ರೀತಿ ಸರ್ವ ಖಜಾನೆಗಳಿಂದ ಸದಾ ಸಂಪನ್ನರಾಗಿದ್ದೀರಾ? ಸಂಪನ್ನತೆಯ ಅನುಭವವನ್ನು ಸದಾ ಮಾಡುತ್ತೀರಾ? ಅದು ಒಮ್ಮೊಮ್ಮೆ ಮಾಡುತ್ತೀರಾ? ತಮ್ಮ ಸಂಪನ್ನತೆಯ ಸದಾ ಅವಿನಾಶಿಯಾಗಿರಬೇಕಾಗಿದೆ, ಏಕೆಂದರೆ ತಮ್ಮಲ್ಲಿರುವ ಅಲೌಕಿಕ ಖುಷಿಯು ಇಡೀ ಕಲ್ಪದಲ್ಲಿ ತಾವು ಬ್ರಾಹ್ಮಣರ ವಿನಃ ಮತ್ಸ್ಯಾರಿಗೂ ಪ್ರಾಪ್ತಿಯಾಗುವುದಿಲ್ಲ. ಒಂದು ದಿನದ ತಮ್ಮ ಖುಷಿಯ ಚಾರ್ಟನ್ನು ಚೆಕ್ ಮಾಡಿಕೊಳ್ಳಿ. ಅಮೃತ ವೇಳೆಯಿಂದ ಹಿಡಿದು ರಾತ್ರಿಯ ತನಕ ಒಂದೇ ರೀತಿ ಪರ್ಸೆಂಟೇಜಿನ ಖುಷಿಯು ಇರುತ್ತದೆಯೋ ಅಥವಾ ಬದಲಾಗುತ್ತಿರುತ್ತದೆಯೋ? ಮನಸ್ಸಿಗೆ ಮಾಲೀಕನಾಗಿ ಮನಸ್ಸನ್ನು ನಡೆಸುತ್ತೀರಿ ಅಂದರೆ ಒಮ್ಮೊಮ್ಮೆ ಮನಸ್ಸು ತಮ್ಮನ್ನು ನಡೆಸುತ್ತದೆ. ಮನಸ್ಸು ನಿಮ್ಮನ್ನು ಪರವಶನ್ನಾಗಿ ಮಾಡಿಬಿಡುತ್ತದೆ. ಏಕಾಗ್ರತೆ ಶಕ್ತಿಯು ಸಹಜವಾಗಿ ನಿರೂಪಣರನ್ನಾಗಿ ಮಾಡಿಬಿಡುತ್ತದೆ. ಏಕಾಗ್ರತೆ ಶಕ್ತಿಯು ಫರಿಸ್ತಾ ಸ್ಥಿತಿಯ ಅನುಭವವನ್ನು ಸಹಜವಾಗಿ ಮಾಡಿಸುತ್ತದೆ. ಮನಸ್ಸು ವ್ಯರ್ಥ ಮಾತುಗಳ ರೂಪದಲ್ಲಿ, ವ್ಯರ್ಥ ಸಂಕಲ್ಪಗಳ ರೂಪದಲ್ಲಿ, ವ್ಯರ್ಥ ವ್ಯವಹಾರದ ರೂಪದಲ್ಲಿ ಅಲೆದಾಡಿಸುತ್ತದೆ. ಬ್ರಹ್ಮ ತಂದೆಯ ಸಮಾನರಾಗುವುದು ಅರ್ಥಾತ್ ಫರಿಸ್ತಾ ಆಗುವುದಾಗಿದೆ. ಏಕಾಗ್ರತೆಯ ಶಕ್ತಿಯಿಂದ ಸ್ವತಃವಾಗಿ ಸರ್ವರ ಪ್ರತಿ ಸ್ನೇಹ, ಕಲ್ಯಾಣ, ಸನ್ಮಾನದ ವೃತ್ತಿ ಇದ್ದೇ ಇರುತ್ತದೆ. ಪ್ರತಿ ಮಾತಿನಲ್ಲಿ, ವೃತ್ತಿಯಲ್ಲಿ, ದೃಷ್ಟಿಯಲ್ಲಿ, ಕರ್ಮದಲ್ಲಿ ಭಿನ್ನತನದ ಅನುಭವವಾಗಲಿ. ಫರಿಸ್ತಾತನದ ಅನುಭೂತಿ ಸ್ವಯಂ ತಾವು ಮಾಡಿ ಮತ್ತು ಅನ್ಯರಿಗೂ ಮಾಡಿಸಿ, ಏಕೆಂದರೆ ಫರಿಸ್ತಾ ಆಗದೆ ದೇವತೆಗಳಾಗುವುದಿಲ್ಲ. ಕೆಲವು ಮಕ್ಕಳು ಈ ರೀತಿ ಹೇಳುತ್ತಾರೆ, ನಾವು ಇಷ್ಟಪಡುವುದಿಲ್ಲ, ಆದರೆ ಆಗಿ ಹೋಯಿತು, ನಾವು ಅಂದುಕೊಂಡಿರಲಿಲ್ಲ, ಇದಾಗಿದೆ. ಮನಸ್ಸಿಗೆ ವಶೀಭೂತರಾಗಿರುವ ಸ್ಥಿತಿ ಎಂದು ಹೇಳಲಾಗುತ್ತದೆ. ಮಾಲೀಕತನದ ಸ್ಥಿತಿಯ ಆಸನದಲ್ಲಿ ಸೆಟ್ ಆಗಿಬಿಡಿ, ಆಗ ಅಪ್ಸೆಟ್ ಆಗುವುದಿಲ್ಲ. ಭಿನ್ನವಾದ ಶ್ರೇಷ್ಠ ಸ್ಥಿತಿಯ ಆಸನದಲ್ಲಿ ಸೆಟ್ ಆಗಿ, ಆಗ ಇದಕ್ಕೆ ಏಕಾಗ್ರತೆ ಶಕ್ತಿ ಎಂದು ಹೇಳಲಾಗುತ್ತದೆ. ಸಂಯೋಗ, ಸ್ನೇಹ ಮತ್ತು ಧೈರ್ಯ. ಯಾವಾಗ ಈ ಮೂರು ಮಾತುಗಳು ಒಂದು ಕಡೆ ಸೇರುತ್ತದೆಯೋ ಆಗ ಬಾಬಾರವರ ಸಂದೇಶವು ಜೋರಾಗಿ ತಲುಪುತ್ತದೆ. ಬಾಬಾರವರ ಸಂದೇಶದ ಕೂಗು ತಲುಪಲೇಬೇಕು. ಮಾತೆಯರು ತಮ್ಮ ಸಮಾನಸ್ಥರನ್ನು ಜಾಗೃತ ಮಾಡಿ, ಕಡಿಮೆ ಎಂದರೆ ಕಡಿಮೆ, ಯಾವ ಮಾತೆಯರೂ ಸಹ ನನಗೆ ಗೊತ್ತಿಲ್ಲವೆಂದು ದೂರು ಕೊಡಬಾರದು. ಕುಮಾರ ಕುಮಾರಿಯರು ಈ ಪವಿತ್ರತೆಯ ಬಾವುಟವನ್ನು ಹಾರಿಸಬೇಕು. ಪವಿತ್ರರಾಗಿದ್ದೇವೆ, ಪವಿತ್ರ ಸಂಸ್ಕಾರವನ್ನು ವಿಶ್ವದಲ್ಲಿ ಹರಡುತ್ತೇವೆಂದು ಘೋಷಣೆಯು ನಾಲ್ಕಾರು ಕಡೆಯೂ ಹರಡಬೇಕು. ಮಾತೆಯರಲ್ಲಿ ಮೋಹವಿದ್ದರೂ ಸಹ ಅಪವಿತ್ರತೆಯಾಗಿದೆ. ಮಾತೆಯರು ಬ್ರಾಹ್ಮಣರಲ್ಲವೇ? ಮಾತೆಯರಾಗಿರಲಿ, ಕುಮಾರರಾಗಿರಲಿ, ಕುಮಾರಿಯಾಗಿರಲಿ, ಅದರ್ ಕುಮಾರರ ಆಗಿರಲಿ, ಯಾವುದೇ ಅಪವಿತ್ರತೆ ಇರಬಾರದು. ಬ್ರಾಹ್ಮಣರೆಂದರೆ ಪವಿತ್ರ ಆತ್ಮ. ಒಂದು ವೇಳೆ ಯಾವುದೇ ಅಪವಿತ್ರತೆಯ ಕರ್ಮವಾದರೆ ಅದು ದೊಡ್ಡ ಪಾಪವಾಗಿದೆ. ಈ ಪಾಪಕ್ಕೂ ಬಹಳ ಕಠಿಣ ಶಿಕ್ಷೆ ಇದೆ. ಆದುದರಿಂದ ಇದೆಲ್ಲವೂ ನಡೆಯುತ್ತದೆ ಎಂದು ತಿಳಿಯಬಾರದು. ಎರಡು ಕಿವಿಗಳನ್ನು ತೆರೆದು ಕೇಳಿ. ಅಪವಿತ್ರತೆ ವೃತ್ತಿಯಲ್ಲಿಯೂ ದೃಷ್ಟಿಯಲ್ಲಿಯೂ ಸಹ ಸ್ಪರ್ಶವಾಗಬಾರದು. ಸಂಕಲ್ಪದಲ್ಲಿ ಇಲ್ಲವೆಂದಾಗ ವೃತ್ತಿ ದೃಷ್ಟಿಯಲ್ಲಿ ಹೇಗಿರುತ್ತದೆ? ಸಾಕಾರ ತಂದೆಯನ್ನು ಫಾಲೋ ಮಾಡಿ. ನಂಬರ್ 1 ತೆಗೆದುಕೊಳ್ಳುವಂತಹ ಸಂಪೂರ್ಣ ಫರಿಸ್ತಾ ಭವ. ನಾವೇ ಫರಿಸ್ತೆಗಳು ಎನ್ನುವ ಮಂತ್ರ ಪಕ್ಕಾ ಮಾಡಿಕೊಳ್ಳಿ, ಆಗ ಅಂತರ ಅಳಿಸಿ ಹೋಗುವುದು. ಮಾನ ಮರ್ಯಾದೆಯ ತ್ಯಾಗದಲ್ಲಿ ಸರ್ವರ ಮಾನನೀಯವಾಗಿರುವುದರ ಭಾಗ್ಯ ಸಮಾವೇಶವಾಗಿದೆ. ಓಂ ಶಾಂತಿ. 21 ಜನ್ಮಕ್ಕಾಗಿ 21 ಪರಮಾತ್ಮನ ಮಹಾವಾಕ್ಯವನ್ನು ಆಲಿಸಿ ತಮ್ಮದೇ ಆದಂಥ ಈ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗುವುದನ್ನು ಮರೆಯಬೇಡಿ. ಓಂ ಶಾಂತಿ.